ಹಾವೇರಿಯ ಸರ್ಕಾರಿ ಇಂಜಿನಿಯರ್ ಕಾಲೇಜಿನಲ್ಲಿ ಕಳೆದ ಶನಿವಾರ 30ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಫುಡ್ ಪಾಯ್ಸನ್ ಆಗಿದೆ. ಈವರೆಗೂ ಕೂಡ ಶಾಸಕರು ಮತ್ತು ಜಿಲ್ಲಾಡಳಿತ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ಕೊಟ್ಟು ಆ ವಿದ್ಯಾರ್ಥಿ ಆರೋಗ್ಯವನ್ನು ವಿಚಾರಿಸಿ ಮುಂದಾಗಿಲ್ಲದನ್ನ SFI ಸಂಘಟನೆ ತೀವ್ರವಾಗಿ ವಿರೋಧಿಸಿದೆ. ನಮ್ಮ ತಾಂಡೂರು ಬಿಲ್ಡಿಂಗ್ ಗರ್ಲ್ಸ್ ಹಾಸ್ಟೆಲ್ ಅಲ್ಲಿ ಊಟ ಎಲ್ಲ ಚೆನ್ನಾಗೇ ಕೊಡ್ತಿದ್ರು. ಬಟ್ ಸ್ಯಾಟರ್ಡೆ ನೈಟ್ ಏನಾಯ್ತೇನೋ ಗೊತ್ತಿಲ್ಲ, ಗೀ ರೈಸ್ ತಿಂದಾಗಿಂದ ಸಂಡೇ ಮಾರ್ನಿಂಗ್ ಬೆಳಗ್ಗೆ ಹೋಳಿಗೆ ಚಟ್ನಿ ತಿಂದಿದ್ವಿ. ಅದರಿಂದ ಮಧ್ಯಾಹ್ನ ಎಲ್ರಿಗೂ ಹೊಟ್ಟೆ ನೋವು ಬರ್ತಾಯಿತ್ತು. ಆಮೇಲೆ ಎಲ್ಲರೂ ಸುಸ್ತಾಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಯ್ತು. ತಿಂದಮೇಲೆ ಹೊಟ್ಟೆ ನೋವು ಜ್ವರ ಅಷ್ಟೇ. ಎಷ್ಟು ವಿದ್ಯಾರ್ಥಿಗಳು ಹಿಂಗಾಗಿದೆ? ಈಗ ಒಂದು 14 ಮೇಲೆ. 14 ಹಾವೇರಿಯ ಸರ್ಕಾರಿ ಇಂಜಿನಿಯರ್ ಕಾಲೇಜಿನಲ್ಲಿ ಕಳೆದ ಶನಿವಾರ 30ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಫುಡ್ ಪಾಯ್ಸನ್ ಆಗಿದೆ. ಕಲಬೆರಕೆ ಆಹಾರ ತಿಂದು ಮಕ್ಕಳು ಇವತ್ತು ವೀರಾಪುರ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಈಗ ಆ ಒಂದು ಬಿಲ್ಡಿಂಗಲ್ಲಿ ಸರ್ಕಾರದ ಒಂದು ಹಾಸ್ಟೆಲ್ನ ನಡೆಸ್ಬೋದು, ಆದರೂ ಅದನ್ನು ಪ್ರೈವೇಟ್ ಹಾಸ್ಟೆಲ್ ನಡೆಸ್ತಿದ್ದಾರೆ. ಹಾಗಾಗಿ ಈ ಒಂದು ಕೇಸಿನ ತನಿಖೆಯಾಗಿ ಆ ಒಂದು ಹೊರಗಡೆ ಇರುವಂಥ ಹಾಸ್ಟೆಲ್ನ ಗೌರ್ಮೆಂಟ್ ಅಂಡರ್ ಕೊಟ್ಟು ಕಾಲೇಜಿನ ಆವರಣದಲ್ಲಿ ಆ ಒಂದು ಹಾಸ್ಟೆಲ್ನ ನಡೆಸೋಕ್ಕೆ ಒಂದು ಪೂರಕ ತಯಾರಿ ಆಗಬೇಕು ಅಂತ ಹೇಳಿ ಈ ಮೂಲಕ SFI ಆಗ್ರಹಿಸಿ ಕಾಲೇಜಿನ ಎಲ್ಲ ಹೊರಗಿರುವಂಥ ಎಲ್ಲ ಹಾಸ್ಟೆಲ್ಗಳನ್ನು ಆಯಾ ಕಾಲೇಜಿನ ಆವರಣದಲ್ಲೇ ನಡೆಸಬೇಕಂತ ಹೇಳ್ತಾ, ಹಾಗೆ ಇದುವರೆಗೂ ಕಳೆದ ಶನಿವಾರ ನಡೆದರೂ ಕೂಡ ಯಾವುದೇ ಅಧಿಕಾರಿಗಳಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಯಾವುದೇ ರೀತಿ ಅಧಿಕಾರಿಗಳು ಶಾಸಕರು ಆ ಒಂದು ಮಕ್ಕಳನ್ನು ನೋಡೋಕ್ಕೆ ಹೋಗಿಲ್ಲ. ಅದು ಅಧಿಕಾರಿಗಳೆಲ್ಲ ಭೇಟಿ ಕೊಡಬೇಕಂತ ಈ ಮೂಲಕ ಒತ್ತಾಯಿಸ್ತಾ ಹಾವೇರಿಯ ಸರ್ಕಾರಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಈಗ 30ಕ್ಕೂ ಅಧಿಕ ವಿದ್ಯಾರ್ಥಿಗಳು ಆರೋಗ್ಯದ ಅಸ್ವಸ್ಥ ಕಾರಣದಿಂದ ವೀರಾಪುರ ಹಾಸ್ಪಿಟಲ್ ದಾಖಲಾಗಿದ್ದಾರೆ. ಶನಿವಾರ ದಾಖಲಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಈವರೆಗೂ ಕೂಡ ಶಾಸಕರು ಮತ್ತು ಜಿಲ್ಲಾಡಳಿತ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ಕೊಟ್ಟು ಆ ವಿದ್ಯಾರ್ಥಿ ಆರೋಗ್ಯವನ್ನು ವಿಚಾರಿಸಿ ಮುಂದಾಗಿಲ್ಲತಕ್ಕಂಥದ್ದನ್ನ SFI ಸಂಘಟನೆ ತೀವ್ರವಾಗಿ ವಿರೋಧಿಸಿದೆ. ಒಂದೇದು ಪ್ರಶ್ನೆ ಇರ್ತಕ್ಕಂಥದ್ದು, ವಿದ್ಯಾರ್ಥಿನಿಯರಿಗೆ ಅಜ್ಜಕ್ಕೆ ಎಲ್ಲ ವಿದ್ಯಾರ್ಥಿ ಹಾಸ್ಟೆಲ್ ಕೊಡೋಕಂತೇಳಿ SFI ಸಂಘ ಇಷ್ಟೆಲ್ಲ ಹೋರಾಟ ಮಾಡಿದ್ರು. ಯಾಕೆ ವಿದ್ಯಾರ್ಥಿಗಳು ಪ್ರೈವೇಟ್ ಬಿಲ್ಡಿಂಗಲ್ಲಿ ಹೋಗ್ಲಿಕ್ಕೆ ಇವತ್ತು ನೋಡ್ಕೊಳ್ಳಿಕ್ಕೆ ಇವತ್ತು ಒಂದು ವ್ಯವಸ್ಥೆ ಇದೆ, ಮತ್ತು ಹೊರಗಡೆಯಿಂದ ಮೆಸ್ಸಿಂದ ಆಹಾರ ತಂದು ವಿದ್ಯಾರ್ಥಿ ಕೊಡ್ತಕ್ಕಂಥ ವ್ಯವಸ್ಥೆನ ಯಾಕೆ ಸಿಸ್ಟಮ್ ಇಟ್ಟಿದ್ದೀರಿ? ಕೂಡಲೇ ಆ ಅರ್ಜಿ ಹಾಕಿದ ಹುಡುಗರಿಗೆ ಹಾಸ್ಟೆಲ್ ಕೊಟ್ಟು ಮತ್ತೆ ಅದೇ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಕ್ಯಾಂಪಸ್ಸಲ್ಲೇ ಈಗ ಆಲ್ರೆಡಿ BCMLK 2 ಹಾಸ್ಟೆಲ್ಗಳಿದ್ದವು. ಅದೇ ರೀತಿ ಸಮಾಜ ಕಲ್ಯಾಣಕ್ಕೆ, ಅಲ್ಪಸಂಖ್ಯಾತ ಇಲಾಖೆ ಮತ್ತು BCMLK ವಿದ್ಯಾರ್ಥಿನಿಯರ ಹಾಸ್ಟೆಲ್ಗಳನ್ನ ಓಪನ್ ಅಲ್ಲೇ ಮಾಡಬೇಕು. ಯಾಕಂದರೆ ಸುಮಾರು ಒಂದು ಕಾಲೇಜಿಂದ 5-6 ಕಿಲೋಮೀಟರ್ ದೂರ ಇರತಕ್ಕಂಥ ಇಂಜಿನಿಯರಿಂಗ್ ಹಾಸ್ಟೆಲ್ಗಳಿಂದ ಇವತ್ತು ವಿದ್ಯಾರ್ಥಿಗೆ ಅನಾನುಕೂಲ ಆಗುತ್ತೆ. ಹಾಗಾಗಿ ಕೂಡಲೇ ಮತ್ತು ಈ ಪ್ರಕರಣ ಶನಿವಾರ ಕಳೆದರೂ ಕೂಡ ಇವತ್ತಿನವರೆಗೂ ಕೂಡ ಅಧಿಕಾರಿ ಭೇಟಿ ಕೊಡಲೇ ಇರತಕ್ಕಂಥದ್ದು ಮತ್ತು ಒಂದು ಸರ್ಕಾರಿ ಕಾಲೇಜಿನಲ್ಲಿ ಓದತಕ್ಕಂಥ ವಿದ್ಯಾರ್ಥಿಗಳನ್ನು ಯಾವುದೇ ಒಂದು ಸರ್ಕಾರಿ ಹಾಸ್ಪಿಟ್ಲಿಗೆ ತೋರಿಸಿ ಅಲ್ಲಿ ಒಂದು ಟ್ರೀಟ್ಮೆಂಟ್ ಕೊಡಿಸೋ ಬದಲಾಗಿ ಯಾಕೆ ಖಾಸಗಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಕ್ಕಂಥ ಉನ್ನಾರು ಮತ್ತು ಇವತ್ತು ಆ ಪ್ರಕರಣನ ಸ್ವಯಂ ದೂರು ಮಕ್ಕಳ ದಾಖಲನ್ನು ಇವತ್ತು ಆಹಾರ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಜಿಲ್ಲಾಡಳಿತ ಆಗಿರ್ಬೋದು, ಸಂಬಂಧಪಟ್ಟ ಇಲಾಖೆಗಳು ತನಿಖೆ ಮಾಡಿ ಆ ಒಂದು ಮೆಸ್ಸಿಗೆ ಪರ್ಮಿಷನ್ ಇದೆಯೋ ಇಲ್ಲೋ ಅಥವಾ ಅಲ್ಲಿ ಎಷ್ಟು ಸಿಬ್ಬಂದಿಗಳಿರಬೇಕು, ಅಲ್ಲಿ ಆಹಾರ ಗುಣಮಟ್ಟ ಯಾವ ರೀತಿ ಇರಬೇಕಂತಕ್ಕಂಥ ಸಮಗ್ರ ತನಿಖೆ ಮಾಡಿ ಆ ಒಂದು ತಪ್ಪಿತಸ್ಥರ ಮೇಲೆ ಶಿಕ್ಷೆ ಆಗಬೇಕು. ಮತ್ತು ಇಡೀ ಜಿಲ್ಲೆಯಲ್ಲಿರ್ತಕ್ಕಂತಹ ಖಾಸಗಿ ಹಾಸ್ಟೆಲ್ಗಳ ಮೇಲೆ ಜಿಲ್ಲಾಡಳಿತ ಒಂದು ದಾಳಿಯನ್ನು ಮಾಡಿ ಅಲ್ಲಿರ್ತಕ್ಕಂಥ ಪತ್ರ ಪರಿಶೀಲನೆ ಮಾಡಿ ಅವರ ಸೌಲಭ್ಯಗಳು ಯಾವ ರೀತಿ ಇದಾವೆ, ಅಲ್ಲಿರ್ತಕ್ಕಂಥ ಫೆಸಿಲಿಟಿ ಹೆಂಗಿದೆ, ಸ್ವಚ್ಛತೆ ಹೆಂಗಿದೆ ಅಂತ ಬಗ್ಗೆ ತನಿಖೆ ಆಗ್ಬೇಕಂಥದ್ದು. ಮತ್ತು ಈ ಪ್ರಕರಣವನ್ನು ಪರಿಗಣಿಸಿ ಜಿಲ್ಲಾಡಳಿತ ಮತ್ತು ಶಾಸಕರು ಕೂಡಲೇ ಆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲೇ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಯಾಕಂದರೆ ಆ ಒಂದು ಕಾಲೇಜಿನ ಹಿಂದ್ಗಡೆ ಇರತಕ್ಕಂಥ 16 ಬಿಲ್ಡಿಂಗ್ ಖಾಲಿ ಉಳಿದವು. ಆ ಬಿಲ್ಡಿಂಗಲ್ಲೇ ಇವತ್ತು ವಿದ್ಯಾರ್ಥಿನಿಯರ ಹಾಸ್ಟೆಲ್ನ ಓಪನ್ ಮಾಡಬೇಕು. ಮತ್ತು ಹಾವೇರಿ ನಗರದಿಂದ ಇಂಜಿನಿಯರಿಂಗ್ ಕಾಲೇಜ್ಗೆ ಕೇವಲ 8-10 ಬಸ್ಗಳು ಅಷ್ಟೇ ಅಡ್ಡಾಡ್ತದವು. ಹಾಗಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಕನಿಷ್ಠ 15ರಿಂದ 20 ಬಸ್ಗಳನ್ನ ಹೆಚ್ಚುವರಿಯಾಗಿ ಕೊಡುವ ಮೂಲಕ ಅಲ್ಲಿ ಬಸ್ಸಿನ ವ್ಯವಸ್ಥೆಯನ್ನು ಸರಿಪಡಿಸಬೇಕು. ಮತ್ತು ಈ ಒಂದು ಪ್ರಕರಣನ ತೀವ್ರ ಗಂಭೀರವಾಗಿ ತೆಗೆದುಕೊಂಡು ಇಡೀ ಹಾಸ್ಟೆಲ್ಗಳಿಗೆ ಆಹಾರ ವ್ಯವಸ್ಥೆನ ಸುರಕ್ಷಿತವಾಗಿ ನೋಡ್ಬೇಕಂತೇಳಿ ಈ ಮೂಲಕ ಆಗ್ರಹ ಮಾಡ್ತೀನಿ. ಸಂಡೇ ಮಾರ್ನಿಂಗ್ ಹೊಟ್ಟೆ ಮತ್ತು ಬೇರೆ ಹೊಟ್ಟೆನೂ ಅಷ್ಟೇನಾ ಮತ್ತು ಬೇರೆ ಮೀಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಸಂಜೆ ನೈಟ್ ಅಡ್ಮಿಟ್ ಮಾಡಿದ್ರು. ಇಲ್ಲ ಈಗ ಯಾರು ಬಂದಿದ್ರು ಇಲ್ಲಿಗೆ? ಪ್ರಿನ್ಸಿಪಲ್ಸ್ ಎಲ್ಲ ಕಂಟಿನ್ಯೂಸ್ ಬಂದು ನೋಡ್ತಾರೆ, ಕಾಲೇಜ್ ಟೀಚರ್ಸ್ ಎಲ್ಲ, MLA ಎಲ್ಲ ಬಂದಿದ್ರು. ಈಗ ಸದ್ಯಕ್ಕೆ ಈಗ ಹೆಂಗೆ ಅನಿಸಿದೆ? ಈಗ ಪೂರ್ತಿ ಕಂಪ್ಲೀಟ್ ಮಾಡಿದೆ. ಅವಾಗ ನೈಟ್ ಏನಾಗಿದೆ ಸರ್, ಮಾರ್ನಿಂಗ್ ಸ್ವಲ್ಪ ಹೊಟ್ಟೆ ನೋವಿಂದ ವಾಮಿಟ್ ಎಲ್ಲ ಸ್ಟಾರ್ಟ್ ಆಗಿದೆ ಅಷ್ಟೇ. ಪರ್ಟಿಕ್ಯುಲರ್ ಆಗಿ ಏನು ರೀಸನ್ ಅಂತ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.